ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವಾಗ ಚನ್ನಪಟ್ಟಣ ತಾಲೂಕಿಗೆ ನಾವು ಬಂದಿದ್ದೀವಿ. ಚನ್ನಪಟ್ಟಣ ಅಂತಿರಲ್ಲ, ಏನ್ ಅಭಿವೃದ್ಧಿ ಮಾಡಿದೀರಾ? ನಾನ್ ಯಾಕೆ ಮಾಡನೆ? ಏನ್ ನಿಮ್ ಎಮ್ಮೆಲ್ಲೆ ಕೆಲಸ ಮಾಡ್ತಾರ? ಹೋಗಿ ಗೋರ್ಕೊತಾನೆ ಹೋಗು. ಏನ್ ನಮ್ಮ ಎಲ್ಲ ರಿಪೇಟ್ ಮಾಡ್ಕೊತಾ ಇದ್ದೀರಾ? ಯಾಕೆ ಕಷ್ಟ ಗೊತ್ತಾಗಬೇಕಲ್ಲ. ನಾನು ಹೇಳ್ತೀನಿ ಕೇಳಿರಾ, ಈಗ ಎಲ್ಲ ಬಿಟ್ಬಿಟ್ಟು ಗಂಡಸರಿಗೆ ಮೊದಲು ಫ್ರೀ ಮಾಡ್ರಿ. ಗಂಡಸರು ಬೈತಾರೆ. ಅಭಿವೃದ್ಧಿ ಆಗದ? ಓಟ್ ಹಾಕಿಸ್ಕೋಗ ಅಂತ ಲವಲಪ್ಪ ಅಂತಾರೆ. ಆಮೇಲೆ ನಾವ್ ಮಾಮೂಲಿ ನೆಲ ಕೆರಿಬೇಕು. ಹೋಗ್ಲಿ, ಹೆಂಗೆ ನಿಮ್ ಎಮ್ಮೆಲ್ಲೆ ಕೆಲಸ ಮಾಡ್ತಾರ? ಅಯ್ಯೋ ಒಂದ್ ಕಾಲ ಬೆಂಕಿ ಸಿಗಾಕ್ತು. ಗೌರ್ಮೆಂಟ್ ಬಸ್ನವ್ರಿಗೆ ಸಂಬಳ ಕೊಟ್ಟಿಲ್ಲ. ಕುಮಾರಣ್ಣನ ಕಾಲದಲ್ಲಿ ಚೆನ್ನಾಗಿತ್ತು. ಅವ್ರೇನಿದು ಆಸ್ಪತ್ರೆಯಲ್ಲಿ ಮಾಡ್ಕೋಬೇಕಾ ಹೊರತು ಇಲ್ಲಿ ಮಾಡಕ್ ಆಗುದಿಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್ ವಿತ್. ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್ಮು, ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವಾಗ ಮದ್ದೂರಾಯ್ತು, ಮಳವಳ್ಳಿ ಆಯ್ತು, ಈಗ ಚನ್ನಪಟ್ಟಣ ತಾಲೂಕಿಗೆ ನಾವು ಬಂದಿದ್ದೀವಿ. ಚನ್ನಪಟ್ಟಣ ಅಂತಂದರೆ ನಿಮಗೆ ಗೊತ್ತೇ ಇದೆ, ಚನ್ನಪಟ್ಟಣ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಚನ್ನಪಟ್ಟಣದಲ್ಲಿ ನೀರಾವರಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ, ಮತ್ತು ರೈತರಿಗೆ ಏನೆಲ್ಲ ಅನುಕೂಲಗಳಾಗ್ತಾ ಇದೆ. ಸೊ ಇದೆಲ್ಲದ್ರ ಬಗ್ಗೆ, ಜೊತೆಗೆ ಚನ್ನಪಟ್ಟಣದ ಅಭಿವೃದ್ಧಿ ಆಗ್ತಾ ಇದೆಯಾ, ಇವೆಲ್ಲದನ್ನು ಕೂಡ ಒಳಗೊಂಡಂತೆ ನಾವು ಜನರ ಹತ್ರ ಪ್ರಶ್ನೆ ಮಾಡ್ತಾ ಹೋಗೋಣ. ಜನರು ಏನು ಹೇಳ್ತಾರೆ, ಒಂದಷ್ಟು ತರಲೆ ತಮಾಷೆಗಳೊಂದಿಗೆ ಮಾತಾಡ್ತಾ ಹೋಗೋಣ. ಬನ್ನಿ. ಚೆನ್ನಾಗಿದ್ದೀರಮ್ಮ? ವಾ ತಗೊಳ್ಳಿ, ಟಿ ವಿಲಿ ಬರ್ತೀರಾ ಅಂದ್ರೆ ಕೇಳ್ತೀರ, ಬರೀ ನಕ್ಕಂಗೆ ಕೂತ್ ನೋಡೋದಿ. ಸುಮ್ಮನೆ ನಾನು ಹೇಳಿದಕ್ಕೆ ನಕ್ಕ ಕೂತ್ಕೊಬಿಡೋದು. ಏನು ನಿಮ್ಮ ಹೆಸರು? ಹೆಸರು ಗೃಹಲಕ್ಷ್ಮಿ ಅಕ್ಕ. ಇದ್ಯಾಕಕ್ಕ ಇಲ್ಲಿ ಗೃಹಲಕ್ಷ್ಮಿ? ಇಲ್ಲಿ ಗೃಹಲಕ್ಷ್ಮಿ ಬಂದಿಲ್ಲ ಅಂದ್ರೆ ಇಲ್ಲಿ ಮಾತಾಡ್ಬೇಕು. ಹೌದಾ? ಮತ್ತ ಅವ್ರೇನ ಗೃಹಲಕ್ಷ್ಮಿ ಅಂತವ್ರೆ? ಅವ್ರಿಗೆ ಫೋನೇ ಬಂದಿಲ್ಲ, ಸುಮ್ಮನೆ ಎದ್ದೋದ್ರು. ನಿಮ್ಮ ಹೆಸರೇನೋ ಲಕ್ಷ್ಮಕ್ಕ? ಲಕ್ಷ್ಮಕ್ಕ ಕಾಸು ಬಂತಕ್ಕ? ಕಾಸು ವಾ ಲಕ್ಷ್ಮಕ್ಕ. ನೀವು ಮಾತಾಡಿ. ಏನ್ ನಿಮ್ಮ ಹೆಸರು? ಏನ್ ಹೇಳಿ ಹೆಸರು ಹೆಸರಿರ್ಲಿ, ಏನ್ ಸಮಸ್ಯೆ? ಫಸ್ಟ್ ಫೋನ್ ಕಟ್ ಮಾಡಿ ಆಮೇಲೆ ಅವ್ರ ಅಲ್ಲ ಅವ್ರ ಸಮಸ್ಯೆ ಹೇಳಕ್ ಶುರು ಮಾಡ್ಬಿಟ್ರು. ಏನ್ ಹೇಳಿ? ಹೇಳ್ತೀನಿ ನಿಮ್ಗೆ. ಚನ್ನಪಟ್ಟಣದವ್ರ ತಾನೆ ನೀವು? ಹೌದು, ಏನ್ ಹೇಳಿ? ಸುಮ್ನೆ ನಿಮ್ ಚನ್ನಪಟ್ಟಣದ ಅಭಿವೃದ್ಧಿ ಹೆಂಗದೆ, ಪ್ರಾಬ್ಲಮ್ ಇದಾವ, ಊರು ಕೇರಿ ಹಳ್ಳ ರೋಡು ಗುಂಡಿ ಯೋಜನೆಗಳು ಗ್ಯಾರಂಟಿ ಎಲ್ಲ ಮಾತಾಡ್ಸೋಣ ಅಂತ ಬಂದ್ರೆ ನೀವು ಲಕ್ಷ್ಮಕ್ಕ ಆ ಕಡೆ ಈ ಕಡೆ ಪೊಲ್ಟಿ ಹೊಡಿತಿದ್ರಿ. ಎಲ್ಲಾ ರೋಡ್ಗಳು ಇದ್ದುತ್ತವೆ ಅವೇ ಹೆಂಗವೇ? ಚೆನ್ನಾಗಿಲ್ಲ. ಅದೇ ಹೇಳಿ, ಮತ್ತೆ ಅದು ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಏನ್ ಇಂಪ್ರೂವ್ಮೆಂಟ್ ಮಾಡಿದೀರಾ ಹೇಳ್ಬಿಟ್ರೆ? ಮತ್ತೆ ಇಡೀ ಬೆಂಗಳೂರಲ್ಲೆಲ್ಲ ಮಾಡಿಸಿ, ಮದ್ದೂರು ಮಳವಳ್ಳಿಲೆಲ್ಲ ಮಾಡ್ಕೊಂಡು ಇಲ್ಲಿ ಬಂದಿ. ಏರಿಯಾ ನೋಡಿದ್ರೆ ಅದಕ್ಕೆ ಬೇಡದಂಗದೆ. ಯಾವ್ದು ಏರಿಯಾ? ಚೆಕ್ಲೂರು. ಚನ್ನಪಟ್ಟಣ ಅಂತಿರಲ್ಲ, ಏನ್ ಅಭಿವೃದ್ಧಿ ಮಾಡಿದೀರಾ? ಅದಕ್ಕೆ ನಾನ್ ಯಾಕೆ ಅಲ್ಲ, ನೀವ್ ಹೇಳುದು ಈಗ ನಾನ್ ಹೇಳಾಗಿದ್ರೆ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಹೇಳ್ತಿದ್ದೆ. ಇಲ್ಲಿ ಯಾಕೆ ಬರೋನೆ? ಜನರ ಹತ್ರ ಮಾತಾಡ್ಸಕ್ ಬಂದಿರೋದು ನಾನು. ಏನು ಅಭಿವೃದ್ಧಿ ಇಲ್ಲ ಸರ್. ದಿನಸಿ ಐಟಮ್ ಎಲ್ಲ ಹೆಚ್ಕೊಂಡದೆ. ನಾವೇನು ತಕೊಂಡು ಬಡ ಜನರು, ಹಳ್ಳಿ ಜನರು ಜೀವನ ಮಾಡಕ್ ಆಗ್ತಾ ಇಲ್ಲ. ಅದನ್ನೇ ಪ್ರೀತಿ. ಓ ಪ್ರೀತಿಯಿಂದ ಹೇಳಿಪ್ಪ. ಓ ಪ್ರೀತಿಯಿಂದ ಹೇಳಿದ್ರೆ ಅವ್ರಿಗೆ ಮುಟ್ಟಲ್ಲ. ಸ್ವಲ್ಪ ಪ್ರೀತಿ ಉಲ್ಟಾ ಪಲ್ಟಾ ಹೇಳಿ. ಅದೇನೆ ಎಲ್ಲಾ ದಿನಸಿ ಐಟಮ್ ಹೆಚ್ಕೊಂಡಿದಾವೆ. ಹಳ್ಳಿ ಜನ, ಅದು ಬಡ ಜನಗಳು ಜೀವನ ಮಾಡಕ್ ಆಗುದಿಲ್ಲ. ಬಸ್ ಫ್ರೀ ಮಾಡಿರೋದು ತಪ್ಪೆ. ಮಕ್ಳುಗಳು ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ, ಹಿಂಸೆ ಆಗುತ್ತೆ ಬೆಳಗ್ಗೆ ಟೈಮು. ಮತ್ ಇನ್ನೇನ್ ಹೇಳಿ? ರಸ್ತೆಗಳೆಲ್ಲ ಗುಂಡಿ ಬಿದ್ದಾವೆ. ಯೋಜನೆಗಳೆಲ್ಲ ಗುಂಡಿ ಬಿದ್ದಾವ. ರಸ್ತೆಗಳು ಮತ್ತೆ ಇನ್ನೇನ್ ಹೇಳಿ? ಗೃಹಲಕ್ಷ್ಮಿಯರ ಗುಂಡಿ ಬಿತ್ತಾರ ಅನ್ಕೊಂಡೆ. ಇಲ್ಲ ಬಂದಿಲ್ಲ ಸರ್. ಯಾಕೆ ಗೊತ್ತಿಲ್ಲ, ಏನೋ ಆಗೈತಂತಲ್ಲ. ಬೇಕೆ ಬೇಡಿ ತಗೊಳ್ಳಿ. ಕಾಮಿಡಿನೂ ಮಾಡಂಗಿಲ್ವಾ? ನಗ್ತಾ ಇರ್ಬೇಕು ಎನಿ ಟೈಮ್. ಲಕ್ಷ್ಮಕ್ಕ, ಇಲ್ಲಿ ಹಿಡ್ದಾಗ ಅಲ್ಲಿ ಕುತ್ಕೊಂಡ್ ಮಾತಾಡೋದಲ್ಲ, ಇಲ್ಲಿ ಹಿಡ್ದಾಗ ಮಾತಾಡ್ಬೇಕು. ಯಾವೂರು? ನಮ್ದು ಚಕ್ಲೂರು. ಚಕ್ಲೂರು. ಅಲ್ಲಿ ಸಮಸ್ಯೆಗಳು ಹಿಂಗವ. ನಿಮ್ ಎಮ್ಮೆಲ್ಲೆ ಯಾರು? ನಮ್ಮ ಎಮ್ಮೆಲ್ಲೆ ಯೋಗೇಶ್ವರು. ಎಲ್ಲಿ ಬರ್ತಾರ ಅವರು? ಏನೇನ್ ವಿಸಿಟ್ ಏನ್ ಕೊಡಲ್ಲ, ಅವ್ರ ಮನೆಗ್ ಬಂದು ಹೋಗ್ತಾರೇನೋ. ವಿಸಿಟ್ ಇಲ್ಲ, ದೂರದಲ್ಲೇ ವಿಸಿಲ್. ಆಯ್ತು ಬಿಡಿ. ಲಕ್ಷ್ಮಕ್ಕ, ಲಕ್ಷ್ಮಕ್ಕ ಇದು ಯಾಕೆ ಹಿಂಗ ಆಡಿ? ಅಲ್ಲಿ ನೋಡಿದ್ರೆ ಪ್ರೀತಿ ಹೆಂಗ್ ಮಾತಾಡಿದ್ರು ಪ್ರೀತಿಯಿಂದ. ಲಕ್ಷ್ಮಕ್ಕ ಕಾಸು ಬಂತ? ಅದ್ ಏನ್ ನಗ್ತಿಯಪ್ಪ, ಬರೀ ನಗೋದು. ನಗ್ತಾ ಇರ್ಬೇಕು, ಲೈಫಲ್ಲಿ ನಗ್ತಾ ಇರ್ಬೇಕು. ಆದ್ರೆ ಹಿಂಗ ಅಡ್ಡದಿಡಿ ನೀ ಮಾತಾಡೋದ್ ಕೇಳಿ ಅಲ್ಲಿ ಜನ ನಗ್ಬೇಕು. ಅವ್ವ ದೇವ್ರೆ, ನೋಡ್ರ ನಿಮ್ ಬೇಡವಾ? ಕಾರ್ ಮಡಗಿರ್ಬಾರ್ದಂತೆ, ಸ್ವಂತ ಮನೆ ಇರ್ಬಾರ್ದಂತೆ. ಪ್ರಾಬ್ಲಮ್ ರೇಸ್. ಈಗ ನಮ್ ಬಾವ ಅವರು ಬೆಂಗಳೂರಲ್ಲಿ ಇದಾರೆ. ಒಟ್ಟಿಗೆ ರೇಷನ್ ಕಾರ್ಡ್ ಇತ್ತು, ನಮ್ದು ರದ್ದು ಮಾಡೋರೆ. ನಾವೆಲ್ಲ ಜೀವನ ಮಾಡೋದು ಬಡವ್ರಿಗೆ.
ಬಿಲೋ ಪಾವರ್ಟಿ ಲೈನ್, ಬಿಲೋ ಪಾವರ್ಟಿ ಲೈನ್. ಈಗ ಬಡತನ ರೇಖೆಗಿಂತ ಕೆಳಗೆ. ಸರ್ ಅವ್ರು ಬೆಂಗಳೂರಲ್ಲಿ ಹೋದ್ರು ಒಂದ್ ಕಾರ್ ತಗೊಂಡ್ರು ನೀವು ಏನೋ ಜೀವನ ಅಲ್ಲಿ ಮಾಡ್ತಾರೆ. ಶ್ರೀಮಂತರಾಗೋದ್ರಿ ನಿಮ್ಗೆ ಯಾಕ್ ಬೇಕು? ಕಾರ್ ತಗೊಂಡ ತಕ್ಷಣ ಹೆಂಗ್ ಶ್ರೀಮಂತರಾಗಿದ್ದಾರೆ? ಹೌದು. ಲೋನ್ ತಗೊಂಡಿರ್ತೀವಿ. ಹೆಂಗಾರು ತಗೊಳ್ಳಿ, ನೀವು ಕಾರ್ ತಗೊಂಡ್ಮೇಲೆ ಈಗ ತೀರ್ಸೋ ಕೆಪಾಸಿಟಿ ಇದೆ. ಇಲ್ಲ ಸರ್, ಅದು ತಪ್ಪು ಸರ್. ರೇಷನ್ ಕಾರ್ಡ್ ರದ್ದು ಮಾಡಿ ಅದು ಕೊಡೋದು ಬಡವರಿಗೆ, ಅದು ಬಡವರಿಗೂ ಅಲ್ಲ, ಬಡತನ ಈಗ ನಾವು ರೇಖೆಗಿಂತ ಕೆಳಗೆ ಬಡವರಲ್ಲ, ಇರೋದು. ನಾವು ಬಡವರಲ್ಲ. ಏನ್ ಮಾಡುದು? ನೀವು ಬಡವ್ರೆ, ಕಾರ್ ಇಲ್ವೇ? ಕಾರ್ ಇಲ್ಲ. ಮನೆ ಇಲ್ವೇ? ನಮ್ ಬಾವನ ಹತ್ರ ಐತೆ, ಅವ್ರು ಶ್ರೀಮಂತ. ಬಾವನ್ ಕತೆ ಬಿಟ್ಟಾಕಿ ಈಗ ನಮ್ಗ್ ರದ್ದಾಗೈತಲ್ಲ. ನಾದ್ನಿ ಕತೆ ಹೇಳಿ. ಬಾವನ್ ಕತೆ ಬಿಟ್ಟಾಕಿ ನಾದ್ನಿ ಕತೆ ಏನಾಗದೆ ಹೇಳಿ. ಅದೇನೆ ಕೇಳ್ತಾ ಇರೋದು. ಒಡಲಿಕ್ಕೆ ಕಾರು ಬೈಕ್ ಏನಿಲ್ಲ ನಿಮ್ತವು, ಮಾಮೂಲಿ ಮನೆ ಅದ, ಸಿಂಪಲ್ ರೈತರು. ಹಂಗಾರೆ BPL ಕಾರ್ಡ್ ಇರ್ಬೇಕು ನಿಮ್ಗ, ಇಲ್ವೇ? ಇಲ್ಲ ಸರ್. ಹೋಯ್ತು ಬಿಡಿ. ಬಾವನ್ ಕಾರ್ ತಗೊಂಡ್ರ ನಾದಿದ್ದ ಕಿತ್ತಾಕಿದ್ರು. ನಮ್ದು ಒಟ್ಟಿಗೆ ಐತಲ್ಲ ಸರ್, ಜಾಯಿಂಟ್ ಒಟ್ಟಿಗೆ ಫ್ಯಾಮಿಲಿ. ಇತ್ತು. ಹಂಗಾಗಿ ದೂರ ಆಗಿ ಅಂತ ಹೇಳ್ತಾವ್ರ ಅವ್ರು ಇಂಡೈರೆಕ್ಟ್ ಆಗಿ. ಲಕ್ಷ್ಮಕ್ಕ, ಈ ಲಕ್ಷ್ಮಕ್ಕ ಮಾತಿಗೆ ಸಿಗ್ತಾರ ಕಣ ಅವಾಗಿಂದ. ಹೇಳಿ ಲಕ್ಷ್ಮಕ್ಕ, ಏನ್ ನಿಮ್ ಪ್ರಾಬ್ಲಮ್? ಅದೇ ಖರ್ಚಿಪ್ಪ ಮುಡ್ಚಿ ಅದಕ್ಕೆ ಗೊಣ್ಣೆ ಗಿಣ್ಣೆ ಆಗ್ಬಿಟ್ಟು ಅದಕ್ಕೆ ಅದೇ ಬಾಯಿಗೆ ಹಾಕಡ್ತೀಗ. ಓಲಿ ಯಾವೂರು? ಚಕ್ಲೂರು. ಹೆಂಗದೆ ಊರು? ಚೆನ್ನಾಗದೆ. ಚೆನ್ನಾಗದೆ ಅಂದ್ರೆ ಏನು ಬ್ಯೂಟಿಫುಲ್ ಆಗದ, ಬೆಳ್ಳಗದ, ಸುನವು ಪೌಡ್ರ್ ಹಾಕಂದು ಬೆಳ್ಳಗದ? ಹೇಳಿ ಅದ್ ಹೆಂಗದಂತ. ಎಲ್ಲ ರೋಡ್ ಗುಂಡಿಗಳೇ. ಅದೇನ್ ನಮ್ ಲಕ್ಷ್ಮಕ್ಕ ನಗುದೇ ಚಂದ, ಬಾಳ ಚೆನ್ನಾಗ್ ನಗ್ತೀರಿ ನೀವು. ಆಯ್ತು, ನಾಚಿಕೆ ಬಿಡಿ. ಆಯ್ತು ಎಂತೂ ಇಲ್ಲ. ಎಂತದು ಇಲ್ವೇ? ಅದ್ಯಾಕ? ಯಾಕ ಅವ್ರನ್ನೇ ಕೇಳ್ಬೇಕಲ್ಲ. ತಗತಿರೋರು ನೀವಲ್ವೇ? ನೀವ ಕೇಳ್ಬೇಕೀಗ. ಕೇಳ್ಮ ಸಿದ್ದರಾಮಯ್ಯ ಕೇಳಿ. ಗೊತ್ತಾರಲ್ಲ ಮಾಡ್ಬಿಟ್ಟು ಹೋದ್ರಿ. ಈಗ DK ಶಿವಕುಮಾರ್ ಅವ್ರು ಬಂದ. ಎಲ್ಲ ಹೆಚ್ಚಿಸ್ಕೊ ಕೂತಾವ್ರೆ. ಏನ್ ಮಾಡುದು? ಏನ್ ಹೆಚ್ಚಿಸ್ಕೊಂಡ್ ಕೂತಾರ? ಟೊಮೊಟೊ, ಬದ್ನೆ, ಈರುಳ್ಳಿ, ಬೆಳ್ಳುಳ್ಳಿ. ಅದು ನಗಡ್ಕಂಡೆ ಹೇಳುದು. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ. ಚನ್ನಪಣ್ಣ ಹೆಂಗದೆ? ಚೆನ್ನಾಗದ ಅಭಿವೃದ್ಧಿ ಅಲ್ವಾ? MLA ಯಾರು ಗೊತ್ತಾ ನಿಮ್ಗೆ? ಗೊತ್ತಿಲ್ವೇ? ನಿಮ್ ಯಜಮಾನ್ರೆ ನಿಮ್ MLA ಕಂಡು ತಗೊಳ್ಳಿ. ನಗದ್ ನೋಡ, ನಗದ್ ಕಾಣೆ. ನಿಮ್ದು ಹೆಸ್ರೇನು? ಸವಿತವ. ಅದೇನೇನು ಖರ್ಚಿಪ್ಪ ಹಿಂಡಿ ಇಪ್ಪೆಕಾಯಿ ಮಾಡ್ಬಿಟ್ಟೆ. ಹೇಳಿ ಯಾವ್ರು? ನಾವು ಚಕ್ಲೂರೇ ಅಲ್ಲ. ನಿಮ್ದು ಚಕ್ಲೂರೇ? ಅದೇನದು ಚಕ್ಲೂರು? ಅದ್ರ ಹತ್ರ ಅರ್ಥ ಏನು? ಚಕ್ಲೂರಿ ಅಂತ ಅಲ್ಲ, ಎಲ್ಲ ಚಕ್ಲೂರೇ, ಚಕೆರೆ ಹತ್ರ. ಹೌದಾ? ಹೆಂಗದೆ ಚನ್ನಪಣ್ಣ? ಚೆನ್ನಾಗದ? ಚೆನ್ನಾಗೈತೆ. ಅಭಿವೃದ್ಧಿ ಆಗದ? ಏಳಕ ಸರಿ, ಚೆನ್ನಾಗೈತೆ. ಸವಿತಕ್ಕ, ಹೇಳಿ. ರೋಡ್ ಗುಂಡಿಗಳೆಲ್ಲ ಚೆನ್ನಾಗಿದಾವ? ಹಾಳು ಬಿದ್ದವ? ಎಲ್ಲ ರೋಡ್ಗಳೆಲ್ಲ ಒಂದ್ ಸ್ವಲ್ಪ ಹಂಗೆ ಏನಾಗದ? ಹಂಗೆ ಹಿಂಗೆ ಡ್ಯಾನ್ಸ್ಗಳು, ಗುಂಡಿಗಳೆಲ್ಲ ಕೆಲಸ ಮಾಡಿಸ್ತಾರ? ಮಾಡಿಸ್ತಾರೆ. ಏನ್ ಮಾಡಿಸ್ತಾರೆ? ಗುಂಡಿಗಳೆಲ್ಲ ಮುಚ್ಚಿಸ್ತಾರೆ, ಅದು ಇದು ಮಾಡಿಸ್ತಾ ಇರ್ತಾರೆ. ಅದು ಇದು ಅಂದ್ರೆ ಯಾವ್ದು? ಅದೇನದು ಅದು ಇದು ಮಾಡಿಸ್ತಾರೆ ಅಂದ್ರೆ? ಅದೇ ಮಾಮೂಲಿ ಗುಂಡಿಗಳು ಮುಚ್ಚಿಸೋದು, ಗುಂಡಿಗಳು ಮುಚ್ಚಿಸೋದು ಎಲ್ಲ ಮಾಡಿಸ್ತಾರೆ. ರೈತರ ನೀವು? ನಾವು ಡೋಬಿಗಳು. ಡೋಬಿ. ನಿಮ್ಗಳಿಗೆಲ್ಲ ಏನು ಆರಾಮ ದುಡ್ಡು ಗಿಡ್ಡೆಲ್ಲ ಬರ್ತದ? ಏನಾದ್ರು ಸರ್ಕಾರದಿಂದ ಏನಾದ್ರು ಯೋಜನೆಗಳಿದೆ? ಏನಿಲ್ಲ ಸರ್, ಏನಿಲ್ವೇ? ಬರ್ತಾ ಇಲ್ಲ. ಹೋಗ್ಲಿ, 200 ರೂಪಾಯಿ ಕಾಸಾರು ಬರ್ತಾ ಇದ್ದದ ಇಲ್ವೋ? ಅದನ್ನ ಬರ್ತಾ ಇಲ್ಲ. ಅದು ಬರ್ತಾ ಇಲ್ವೇ? ರೇಷನ್ ಕಾರ್ಡ್ ಐತಾ? ರೇಷನ್ ಆಯ್ತಾ? ಅಕ್ಕಿ ಕೊಡ್ತಾರಾ? ಕೊಡ್ತಾರೆ. ಎಷ್ಟು ಕೆಜಿ ಕೊಡ್ತಾರೆ? 28 ಕೆಜಿ. 28 ಕೆಜಿ. ಎಷ್ಟು ಜನ ಇದೀರಿ? ನಾವು 4 ಜನ. 4 ಜನ ಇದ್ರೆ 40 ಕೊಡ್ಬೇಕು. ಅದ್ಯಾಕೆ 28 ಕೆಜಿ ಕೊಟ್ಟರು? ರಾಗಿ ಕೊಡ್ತಾರಲ್ಲ. ಅಲ್ಲ, ಅದು ಏನಿರ್ಲಿ, ಅಕ್ಕಿ 10 ಕೆಜಿ. ಮಾಮೂಲಿ 40 ಕೆಜಿ ಕೊಡ್ತಾರೆ, ರಾಗಿ ಕೊಟ್ರೆ 28 ರಾಗಿ ಕೊಟ್ರೆ ಇಲ್ಲ, ರಾಗಿ ಇಲ್ಲ ಅಂದ್ರೆ 10 ಕೆಜಿ ಕೊಡ್ತಾರೆ. 40 ಕೆಜಿ ಕೊಡ್ತಾರೆ. 40 ಕೆಜಿ ಕೊಡ್ತಾರೆ. ಸರಿ ಕಣವ, ಆಯ್ತು. ನೋಡ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಊಟ ಮಾಡಿದ್ರಾ? ತಿಂಡಿ ಮಾಡಿದ್ರಾ? ಏನ್ ನಿಮ್ಮ ಹೆಸರು? ನಾಗಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ಮರಿಯಪ್ಪ. ಯಾವೂರು? ಅಬ್ಬೂರು. ಅಬ್ಬೂರು. ಹೆಂಗದೆ ಚನ್ನಪಟ್ಟಣ ಅಭಿವೃದ್ಧಿ? ಹೆಂಗದೆ ರಾಜಕೀಯ? ಏನ್ ಪ್ರಾಬ್ಲಮ್? ರಾಜಕೀಯ ಹೆಂಗಾದ್ರೆ ಅವ್ರವ್ರು ಹಂಗ ಮಾಡ್ಕೊತಾವ್ರೆ, ನಮ್ ಕೇಳಲೆ ಮಾಡ್ಕೊಳ್ಳೋರು. ನೀವೇ ನಿಮ್ಮಿಂದನೇ ಕಣ್ರಿ ಎಲ್ಲ ನಡೀತಾ ಇರೋದು. ನಮ್ಮಿಂದನೇ ಆಗುದು. ಆದ್ರೆ ನಮ್ಗೆ ಹೇಳು, ಏನು ನೀವೇ ಹೇಳ್ಬೇಕು. ಹೆಂಗ ಅಭಿವೃದ್ಧಿ ಮಾಡ್ದವ್ರ ಇಲ್ಲ ಸುಮ್ಮನೆ ಏನು ಇಲ್ಲ ದೌರ್ಜನ್ಯ ಮಾಡ್ಕೊಂಡವ್ರ? ಇನ್ನ ಏನು ಇಲ್ಲ. ಏನು ಇಲ್ವೇ? ನಿಮ್ಮೂರೊಬ್ಬರು ಹೆಂಗಿದದು? ರೋಡ್ ಗುಂಡಿಗಳು ಎಲ್ಲ ಚೆನ್ನಾಗಿದಾವ? ಚರಂಡಿ ಎಲ್ಲ ಚರಂಡಿ ಎಲ್ಲ ಊತೋಗವೆ, ಎಲ್ಲ ಊತ್ ತುಂಬ್ಕೊಬಿಟ್ಟವ. ನಿಮ್ದು ಯಾವ ರಾಜ? ನಮ್ಮ ಮಾಕ್ಲೋಸಳ್ಳಿ. ಯಾವ್ದು? ಮಾಕ್ಲೋಸಳ್ಳಿ. ಎಲ್ಲ ಫ್ರೆಂಡ್ಸ ನೀವು? ಏನೋ ದೋಸ್ತಿ. ಯಾವಾಗಿಂದ ದೋಸ್ತಿ? ಸಣ್ಣದ್ರಿಂದವೇ? ಓ ದೇವ್ರೆ, ಸಣ್ಣದ್ರಿಂದ ಹಿಂಗ ದೋಸ್ತಿ ಉಳಿಸ್ಕೊಂಡ್ ಬಂದಿರಲ್ಲಪ್ಪ. ಖುಷಿ, ಸಂತೋಷ. ಅಲ್ಲಿ ದೋಸ್ತಿ ನಿಮ್ಗೆ ದೋಸ್ತಿನಾ? ಎಲ್ಲ ಸ್ಕೂಲ್ ತವಿಂದನೂ? ಹೌದು, ಸ್ಕೂಲ್ ಇಲ್ಲ. ನಾವೇನಿದ್ರು ರೈತರು, ಉಳುದು ಪಳುದು. ಅದೇ ಇನ್ನು ನಾವು ಚಿಕ್ಕ ಹುಡುಗರಿಂದ ಪರಿಚಯ ಅಷ್ಟೇ. ಹೆಂಗಿತ್ತು ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ? ಏನ್ ಕಾಲ ಆಗ ಅಧ್ವಾನ ಆಯ್ತು, ಇಟ್ಲುಣಕ್ಕೆ. ಈಗ ಅಧ್ವಾನ ಇಲ್ಲ. ಆಗೊಂತರ ಅಧ್ವಾನ, ಈಗೊಂತರ ಅಧ್ವಾನ. ಈಗ ಚೆನ್ನಾಗಿ ತಿಂತಾರೆ, ಉಣ್ತಾರೆ. ಆಗ ಏನು ಇಲ್ದೆ ಅಧ್ವಾನ, ಈಗ ಎಲ್ಲ ಇದ್ದು ಅಧ್ವಾನ. ಎಲ್ಲ ಅಧ್ವಾನ ಮುದ್ದೆಗೆ. ಹೇಳಿ ಮತ್ತೆ
ಹೆಂಗದೆ ನಿಮ್ಮೂರು? ನಮ್ದೇನೆ ಚೆನ್ನಾಗಿ. ಏನ್ ನಿಮ್ MLA ಕೆಲಸ ಮಾಡಿಸ್ತಾರ? ಬಡ್ ಆ ಇರುದ ಹೋಗಿ ಗೋರ್ಕೊತಾನೆ ಹೋಗು. ಇರುದೇ ಗೋರ್ಕತನ? ಏನ DK ಶಿವಕುಮಾರ್ CM ಆದ್ರಲ್ಲ, ಹೆಂಗೆ? ಇನ್ನ ಏನು ಗೊತ್ತಾಗಲ್ಲ ಕಣ. ಏನು ಗೊತ್ತಾಗಲ್ಲ? ನಮ್ಗೇನು ಗೊತ್ತಾಗಲ್ಲ. ಊರೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ, ರೋಡು. ನಿಮ್ಮ ಹೆಸರೇನು? ಚಂದ್ರ ಸರ್. ಆ ಚಂದ್ರ. ಕೆನರಾ ಬ್ಯಾಂಕು? ಚಂದ್ರ ಚಂದ್ರ. ಚಂದ್ರ. ಚಂದ್ರಣ್ಣ ಯಾವ್ರು? 1 ರೂಪಾಯಿ. 16 ರೂಪಾಯಿ. ಹೌದಾ, ಚೆನ್ನಾಗಿದ್ದೀರಾ? ಊರ್ ಹೆಂಗದೆ? ಊರ್ ಚೆನ್ನಾಗದೆ. ಊರಲ್ಲಿ ಪ್ರಾಬ್ಲಮ್ ಏನಂದ್ರೆ ಎಲ್ಲ ಮಳೆ ಬೆಳೆ ಚೆನ್ನಾಗಿ ಆಯ್ತಾ ಅದೆಲ್ಲ ಈಗ ಸರ್ಕಾರ ಬಂದ್ಮೇಲೆ. ಒಳ್ಳೆ ಮಳೆ ಹೋಯ್ತು, ಒಳ್ಳೆ ಇದಾಯ್ತು. ಸರ್ಕಾರದವ್ರು ಹೋಗ್ಬಿಟ್ಟು ಮ್ಯಾಲ ಹೋಗ್ಬಿಟ್ಟು ಏನು ಉಯಿಸಿದ್ರ? ಅದೇ ಅವರೇ ಉಳಿಸಿರೋದು ಚೆನ್ನಾಗದೆ, ಒಳ್ಳೆ ಬೆಳೆ ಬೆಳಿತಾವ್ರೆ. ಏನ್ ದನ ಕರ ಮಡಗಿರೋರೆಲ್ಲ ಮಾತ್ರ ಎಲ್ಲ ಅನುಕೂಲವಾಗವ್ರೆ. ಇನ್ನೇನ್ ಮಾಡ್ಬೋದು, ಒಳ್ಳೆ ಬೆಳೆಗೆ ಒಳ್ಳೆ ಬೆಲೆ ಒಳ್ಳೆ ಚೆನ್ನಾಗ್ ಬೆಲೆ ಸಿಕ್ತು. ಮಾವನ್ ಬೆಳೆ ಹೋಯ್ತು ಹೋಯ್ತು. ಇನ್ನೇನು ಇಲ್ಲ ಹೇಳಿ. ಏನು ಇಲ್ಲ, ಏನಿಲ್ಲ. ಹೆಂಗೆ ನಿಮ್ MLA? ನಮ್ಮ ಮೇಲೆ ಸೂಪರ್ ಬಿಡಿ. ಸೂಪರ್ ಅಂದ್ರೆ ಒಳ್ಳೆ ಚೆನ್ನಾಗ್ ಮಾಡವ್ರೆ. ಏನ್ ಅಭಿವೃದ್ಧಿ ಎಲ್ಲ ಚೆನ್ನಾಗ್ ಮಾಡವ್ರ ಸರ್. ನಮ್ ಕುಮಾರಣ್ಣನ ಕಾಲದಲ್ಲಿ ಚೆನ್ನಾಗಿತ್ತು, ಅದು ಒಳ್ಳೇದು ಹೇಳುವ. ಯೋಗೇಶ್ವರ ಸರ್, ಅವ್ರವ್ರಿಗೂ ನಮ್ಮೂರ್ಗೂ 1 ಕಿಲೋಮೀಟ್ರು. ನಾನು ಗಂಗೆ ದೊಡ್ಡಿ, ಅವ್ನ ಚಕ್ಕೆರೆ. ಆದ್ರೂ ಏನು ಇಲ್ಲ ಇಲ್ಲಿ. ಗಂಗೆ ದೊಡ್ಡಿಲಿ ಏನಿಲ್ಲ, ಏನು ಇಲ್ಲ, ಏನ್ ಅಭಿವೃದ್ಧಿ ಇಲ್ಲ. ಇಲ್ಲಿ ನಾನಿರೋದು 1 ರೂಪಾಯಿಲಿ, ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ಟೆ. ಆದ್ರೆ ಕುಮಾರಣ್ಣ ಮಾಡಿರುವಂಗೆ ಯಾರು ಮಾಡ್ಲಿಲ್ಲ ಸರ್. ಕುಮಾರಣ್ಣ ಮಾಡ್ದಂಗ ಯಾರು ಮಾಡ್ಲಿಲ್ಲ, ಯಾರು ಮಾಡ್ಲಿಲ್ಲ. ಯಾಕೆ ಇರೋದು ಹೇಳುವ, ಅವ್ರ ಮಗನ್ ಗೆಲ್ಲಿಸ್ಲೇ ಇಲ್ವಲ್ಲ ಇಲ್ಲಿ. ಮತ್ತೆ ಗೆಲ್ಲಿಸ್ಲಿಲ್ಲ ಅಂದ್ರೆ ಎಲ್ಲ ಸರ್ ಹಂಗಲ್ಲ. ಎಲ್ಲ 2,000 ರೂಪಾಯಿ ಅನ್ಬಿಟ್ಟು ಇವ್ರಿಗೆ ಗೃಹಲಕ್ಷ್ಮಿ ಅನ್ಬಿಟ್ಟು ಅವ್ರಿಗೆ ವ್ಯವಹಾರ ಮಾಡಿದ್ರೆ ಪಾಪ ಧರ್ಮಸ್ಥಳಕ್ಕೆ ಫ್ರೀ ಬಸ್ ಹಾಕೊಂಡು ಕರ್ಕೋರು ಯಾರೋ ನಿಖಿಲ್ ಅಲ್ವಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರು ಕರ್ಕೋರು. ಅವ್ರಿಗೇನ ಇದ್ ಮಾಡೋರು, ಯಕ್ಪಾಲ್ ಹುಸೇನ್ ಅಂದ್ಬಿಟ್ಟು ಅವ್ರಿಗೆ ಗೆಲ್ಲಿಸ್ಬಿಟ್ರು. ಯಾಕೆ ಅವ್ರನ್ನ ಕುಮಾರಸ್ವಾಮಿ ಅವ್ರ ನಮಗನ್ನ ಮುಳುಗಿಸ್ಬಿಟ್ರು, ಚನ್ನಪಟ್ಟಣದೆಲ್ಲ ಮುಳುಗಿಸೋರು. ಇಲ್ಲಿಂದ ಹೋಗಿ ಪಾಪ ಮಂಡ್ಯಕ್ಕೆ ನಿಂತ್ಕೊಂಡು ಇವ್ರು ಗೆದ್ರು, ಯಾರೋ ಕುಮಾರಣ್ಣ. ಈಗ ಏನಾರ ಅವರು ಜನಗಳು ಸ್ವಲ್ಪ ಇದ್ ಮಾಡಿದ್ರೆ ಏನೋ ಭಗವಂತ ದಯದಿಂದ ಈ ಸರಿ ಗೆಲ್ತಾರೆ. ಅಂದ್ರೆ ಕಾಂಗ್ರೆಸ್ ಅಂತೂ ಬರೋ ಸುಳ್ಳು. ಹೇಳ್ಬಿಡ್ತೀನಿ, ಸುಳ್ಳು ಅಂದ್ರಿ. ಬರೋದಿಲ್ಲ ಕೊಟ್ಟಿಲ್ವಾ? ಕೊಟ್ಟಿಲ್ವಾ ಸರ್? 6 ತಿಂಗಳಿಗೆ 3 ತಿಂಗಳಿಗೆ ಜನಗಳ ಸಂಬಳಗೆ ಈಗ ಗೌರ್ಮೆಂಟ್ ಬಸ್ನವ್ರಿಗೆ ಸಂಬಳ ಕೊಟ್ಟಿಲ್ಲ. ಹಬ್ಬ ಏನಣ್ಣ ನೀನು ಬೆಂಕಿ ಹೇಳಿ ಸರ್, ಗೌರ್ಮೆಂಟ್ ಬಸ್ನವ್ರಿಗೆ ಸಂಬಳ ಕೊಟ್ಟಿಲ್ಲ. ಬಿಡಿ, ಎಲ್ ಕೊಟ್ಟಾರು? ಲೇಡೀಸ್ಗೆ ಅವ್ರಿಗೆ ಕೊಡಲ್ವಾ? ಕೇಳಿ ಇಲ್ಲಿ ಕೇಳ್ದೆ ಸಾರ್, ಕೊಟ್ಟಿಲ್ಲ. ಬರೀ ಆಶ್ವಾಸನೆ ಕೊಡೋದು, ಏನಿಲ್ಲ ಏನಿಲ್ಲ. ವಾಸನೆ ಕೊಡೋದು, ಆಶ್ವಾಸನೆ ಕೊಡೋದು. ಬರೀ ಏನ್ ಗೊತ್ತೇ, ಈ ತಿಂಗಳು ಕೊಡೋದು, ಇನ್ 5 ತಿಂಗಳು ನಿಲ್ಸೋದು. ಕೊಟ್ಟಾರ? ಕೊಡ್ತಾರೆ, ಕೊಡ್ಲೇಬೇಕು. 2 ವರ್ಷ ಆದ್ರೆ ಇವ್ನ ಅಳ್ಳಾಡ್ಸ್ಕೊಯ್ತಾನೆ ಅರ್ಸು. ಯಾಕೆಂದ್ರೆ ಸ್ವಂತ ದುಡ್ಡು ಮಡ್ಗವ್ನೆ ಇವನು. ಬಡ್ಡೆಯಲ್ಲಿ ಹೊಡೆದೆ 2 ವರ್ಷ ಇರ್ತಾನೆ. ಸ್ವಂತ ದುಡ್ಡಲ್ಲಿ ವ್ಯವಹಾರ ಮಾಡ್ತಾರೆ ಎಲ್ಲಾರ್ಗು. ಏನೋ ಮತ್ತೆ ಗೆಲ್ಲೋದಿಲ್ಲ ಅಂತ ಹೇಳ್ತಿದ್ದೀರಾ? ಗ್ಯಾರಂಟಿ ಇಲ್ಲ ಸರ್, ಗ್ಯಾರಂಟಿ ಇಲ್ಲ. ಫ್ರೀ ಸುಮ್ನೆ ಕೊಟ್ಟಾರ? ಇವೇನ್ ಹೇಳಿ ಸರ್, ಈಗ ನನ್ನ ಹತ್ರ ಕೋಟಿ ರೂಪಾಯಿ ಇದ್ರೆ ನಾನೇನ್ ಮಾಡ್ತೀನಿ? ಏನ್ ಮಾಡ್ತೀರಿ? ನಾನೇನ್ ಮಾಡ್ತೀನಿ, ಎಲ್ಲ ಬಡವ್ರಿಗೆ ಅರ್ಧ ದಾನ ಮಾಡ್ತೀನಿ. ದೇವ್ರಾಣಿಗೂ ಭಗವಂತ ಈಗ ಮಾದಪ್ಪನ್ ಬೆಟ್ಟಕೋಯ್ತಾವ್ನೆ, ಮಾದಪ್ಪನ್ ಬೆಟ್ಟಕೋಯ್ತಾವ್ನಿ. ಮಾದಪ್ಪನ್ ದೈದಿಂದ ಹೇಳ್ತಾವ್ನಿ ನಾನು. 1 ಲಕ್ಷ ಇದ್ರೆ 50,000 ದಾನ ಮಾಡ್ತೀನಿ. ಹೌದಾ? ನಿಮ್ ಹೆಸರೇನಂದ್ರಿ? ಚಂದ್ರಣ್ಣ. ಈಗ ಮಾದಪ್ಪನ್ ಬೆಟ್ಟಕ್ಕೆ ಹೋಯ್ತಾವ್ನಿ ನಾನು. ಮಾದಪ್ಪನ್ ದೈದಿಂದ ನಾನು ವಾಪಸ್ ಬರುವುದಿಲ್ಲ. ಆತರ ಸುಳ್ಳು ಹೇಳಿದ್ರೆ ಹಂಗೆಲ್ಲ ಹೇಳ್ಬಿಡಿ, ಸುಮ್ನಿರಿ. ಹೇಳಿ ಸಾ, ಆತರ ಸುಮ್ನೆ. ನಿಮ್ಗೆ ದಾನ ಧರ್ಮ ಮಾಡೋ ಗುಣ ಇದೆ, ಅದಕ್ಕೆ ನಿಮ್ಮ ಅಪ್ಪ ನಿಮ್ನ ಚಂದ್ರ ಅಂತ ಹೆಸರಿಟ್ಬಿಟ್ಟವ್ರೆ. ಆದ್ರೆ ನಿಜರೂ ಸುಳ್ಳು ಹೇಳಿ ಸರ್ ನೀವು. ಅಧಿಕಾರ ಸೂರ್ಯನ ಕೈಲಿ ಸಿಕ್ಕಿರ್ತದೆ, ಅಧಿಕಾರ ಸೂರ್ಯನ ಕೈಲಿ ಸಿಕ್ಕಿ ಸುಟ್ಟೋಯ್ತಾ ಇದೆ, ಚಂದ್ರನ್ ಕೈ ಸಿಕ್ತಿಲ್ವೇ? ಹಂಗೆ ಸಾ, ನಿಜವಲ್ವೇ? ಒಳ್ಳೇದ್ ಮಾಡುವ. ಅವ್ರು ಬದುಕ್ಲಿ, ನಮ್ನು ಬದುಕಿಸ್ಬೇಕು, ಬಡವ್ರನ್ನು ಬದುಕಿಸ್ಬೇಕು. ಏನೋ ಗವರ್ಮೆಂಟ್ ಇಂದ ಅದು ಇದರಿಂದ ಬರ್ತಾ ಇರೋದು, ಇವ್ರು ಕೊಡ್ತಾರ, ಕೇಂದ್ರದಿಂದ ಬರ್ತದೆ. ಹೌದಾ? ಜೀವನ ಮಾಡ್ತಾವ್ನಿ. ಕೇಂದ್ರದಿಂದ ಏನ್ ಬರ್ತದೆ? ಕೇಂದ್ರದಿಂದ ಅಕ್ಕಿ ಕೊಡ್ತಾವ್ 4 kg. ಇದು ರಾಜ್ಯದಲ್ಲೂ ಕೊಡ್ತಾವ್ರಲ್ಲ? ಕೊಡ್ತಾವ್ರೆ. ಈಗ 2 ತಿಂಗಳು ನಿಲ್ಸರಲ್ಲ, ಅದು ಯಾರು ಕೊಟ್ಟಿದಾರ? ನೀವು ಕಾಂಗ್ರೆಸ್ ಪಕ್ಷದ ವಿರೋಧಿ. ವಿರೋಧಿ ಅಂತಲ್ಲ, ನಿಮ್ ಅಭಿಪ್ರಾಯ ನೀವ್ ಹೇಳಿದಿರಿ, ಒಳ್ಳೇದು. ಬರವಾ, ಏನವ ನಿಮ್ ಹೆಸರು? ಜಯಲಕ್ಷ್ಮಮ್ಮ. ಜಯಲಕ್ಷ್ಮಮ್ಮ, ಚಂದಾಗಿದೀಯೇ? ಕಾಫಿ ಕುಡಿದ್ರೆ ಆರಾಮೇ? ಮಾತಾಡ್ತೀಯಲ್ಲ, ನಾವು ಸುಣ್ಗಟ್ಟೆ ಕಣ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ಏನ್ ಕಾಸೆ ಬರ್ಲಿಲ್ವಲ್ಲ? ಯಾಕೋ ಖಾರ ತಿಂದ್ರ ಆಡ ಕಣವ, ನೀ ತಿನ್ನಿ ಅಂತ ಅಂದಲ್ಲವಾ ಜಯಲಕ್ಷ್ಮಮ್ಮ, ಅದೇ ಸಂತೋಷ. ಯಾವರು? ನೀವೇ ನಮ್ಮನ್ ಕೇಳಿ, ನಾವು ಬೆಂಗಳೂರು.
ನೀನ್ ಇದ್ರಲ್ಲಿ ಬರ್ತೀಯಲ್ಲ ನೋಡಿದೀರಾ ಟಿವಿ ನಮ್ಮನೇಲಿ ಮತ್ತೆ ಹೇಳೀಗ ಏನ್ ಹೇಳಣ ನಿಮ್ದು ಯಾವ್ರು ಅಂದ್ರೆ ನಾ ಸುಣ್ಗಟ್ಟ ಕಣ ಹಿಂಗಟ ಹೆಂಗದೆ ಪ್ರೋಗ್ರಾಮು ನಮ್ದು ಪ್ರೋಗ್ರಾಮ್ ಹೆಂಗದೆ ಅಂದ್ರೆ ಮಗ ಕಾಸು ಬರ್ಲಿಲ್ವಲ್ಲ ಒಯ್ಯಪ್ಪಿ ದುಡ್ಡು ಗಣಸ ತುಂಬ್ದೇವ್ರಿಗೆ ಬರೀತಿಲ್ವೇನೋ ಎಷ್ಟು ಬರ್ಬೇಕು 2-3 ತಿಂಗಳು ಬರ್ಲೇ ಇಲ್ಲ ಮಗ ಈಗ ಗುರುಲಕ್ಷ್ಮಿ ದುಡ್ಡು ಹಾಕ್ತಿದ್ರಲ್ಲ ಮುಂದೆ ಅವಾಗಿಂದ ಇದು ಬರ್ಲೇ ಇಲ್ಲ ನಮ್ಮ ಹಳ್ಳಿಯೇ ಕೊಡ್ತಾರೆ ಇದು ಪೋಸ್ಟ್ ಬರ್ಲಿಲ್ಲ ಕನಕ ಗೃಹಲಕ್ಷ್ಮಿ ದುಡ್ಡು ಯಾವಾಗ ಬರಕ್ ಶುರು ಆಯ್ತು ಅವಾಗಿಂದ ನಿಮಗೆ ಕಾಸು ಬರ್ತಾ ಇಲ್ಲ ಕಣ ಮಗ ಎಷ್ಟು ತಿಂಗಳು ಬಂದಿಲ್ಲ ಮಗ ನೋಡ್ಲಿಲ್ಲ ಅಲ್ಲಿ ಬ್ಯಾಂಕ್ ಹೋಗ್ಲೇ ಇಲ್ಲ ಬ್ಯಾಂಕ್ ಎಷ್ಟು ಬರ್ಬೇಕು ಅದು ಈಗ 1200 1200 ಮಾಡ್ಸೇನಿ ಮಗ ಅವಾಗ 800 ಬರ್ತಿತ್ತು ಇವಾಗ 60 ವರ್ಷ ಆದ್ಮೇಲೆ 1200 ಏನ್ ನಮ್ಮ ಎಲ್ಲ ರಿಪೇಟ್ ಮಾಡ್ಕೊತಾ ಇದ್ದೀರಾ ಕಷ್ಟ ಗೊತ್ತಾಗಬೇಕಲ್ಲ ಕಾಸು ಬರ್ಬಾರ್ದೆ ಮತ್ತೆ ಬರ್ಬೇಕು ಇಲ್ಲಿ ತಾಲೂಕ್ ಆಫೀಸಲ್ಲಿ ಹೋಗ್ಲಿ 2000 ರೂಪಾಯಿ ಬರ್ತಾ ಅಲ್ವೋ ಮುಂದೆ ಬಂದಿತ್ತು ಮಗ ಈಗ ಹೋಗ್ಲಿಲ್ಲ 2-3 ತಿಂಗಳಿಂದ ಹೌದಾ ಬ್ಯಾಂಕ್ ಹೋಗ್ಲಿ ಸರಿ ನೀನ್ ಟಿವಿಲಿ ಮಾತಾಡಿಯ ನೀನ್ ಮಾತಾಡ್ತೀಯಲ್ಲ ಎಲ್ಲಾ ಕಡೆನು ಹಿಂಗೆ ಎಲ್ಲ ಮನೆ ಹತ್ರ ಹೋಗಿ ಎಲ್ಲ ಪೋಸ್ಟ್ ಮಾಡ್ತೀಯ ಇದೇ ತರ ಗಡ್ಡ ಗಿಡ್ಡ ಇಲ್ಲ ನೋಡಿ ಗೊತ್ತು ನನ್ಗ ನಿಮ್ಮೂರಲ್ಲೆಲ್ಲ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿದಾವ ರೋಡು ಗುಂಡಿ ಅಲ್ವಾ ಏನಿಲ್ಲ ಮಗ ನಂಬರ್ ತಿನ್ಕೋತಾವ್ರೆ ಕಣ ಹೌದಾ ನಂಬರ್ಗಳು ಏನ್ ಬಡವ್ರಿಗೆ ಏನು ಸಹಾಯ ಮಾಡ್ತಾ ಇಲ್ಲ ಮಗ ನಮ್ಮಂತವ್ರು ಏನು ಮಾಡ್ತಿಲ್ವೇ ಇಲ್ಲ ಕಣ ಹಂಗ ರೋಡ್ ಗುಂಡಿ ಎಲ್ಲ ಕೆಲಸ ಮಾಡ್ಸಿಲ್ಲ ಏನ್ ಮಾಡಿದಾರೆ ಸುಣ್ಣ ಎಲ್ಲ ತಿನ್ಕೊಂಡವ್ರೆ ಮಗ ನಿಮ್ MLA ಯೋಗೇಶ್ವರು ಯಾವೇಗೆ ಬಾ ಯಾರಿಗೂ ಯಾರು ಇಲ್ಲ ನಿಮ್ಮ ಹೆಸರೇನು ಕಾಳಮ್ಮ ಕಾಳಮ್ಮ ಇದ್ಯಾಕೆ ಹಿಂಗ್ ಸುಮ್ ಸೈಲೆಂಟ್ ಆಗಿ ಕುಂತ್ ಬಿಟ್ರಲ್ಲ ನಿಮ್ಗೆ ಏನಾದ್ರು ಬೇಜಾರಾಗಿದ್ದದ ನಾನು ಅದಕ್ಕೆ ಎಲ್ಲರನ್ನು ಮಾತಾಡ್ಸ್ಕೊ ಬಂದೆ ಆಗ್ಲಾದ್ರೂ ನೀವು ಒಂಚೂರು ನಗ್ತಿರೇನೋ ಅಂತ ನಾನು ನೋಡೋದು ಮನೆ ಇಲ್ಲ ನೋಡಿ ನೀವು ನಗ್ಲೇ ಇಲ್ಲ ಈಗ ನಾನ್ ಬಂದ್ ಮಾತಾಡ್ಸಿ ಕೂಡಲೇ ನಗ್ತಾ ಇದ್ದೀನಿ ಮನೆ ಕಟ್ಟಿದೀವಿ ಸಾಲ ಮಾಡ್ಕೊಂಡು ಸಾಲ ತೀರ್ಸಕ್ಕಾಯ್ತಲ್ಲ ಮನೆ ಗೌರ್ಮೆಂಟ್ ಇಂದ ಅಪ್ಲೈ ಮಾಡ್ಲಿಲ್ವಾ ನಮ್ಮ ಹೆಸರಿಗೆ ನಮ್ಮ ತಾತಂದ ಐತೆ ನಮ್ಮ ಹೆಸರಿಗೆ ಮಾಡಿಸ್ಕೋಬೇಕು ಹೌದಾ ಮನೆ ಇಲ್ಲ ಒಟ್ಟಲ್ಲಿ ಈಗ ಮನೆ ಕಟ್ಕೊಂಡಿದೀವಿ ಸಾಲ ಮಾಡ್ಕೊಂಡಿದೀವಿ ಯಾವ್ರು ಬಾಂತಳ್ಳಿ ಊರಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡವ್ರೆ ಅದನ್ನ ಎಲ್ಲಾನ ಅಪ್ಲೈರ್ ಕೊಟ್ಟಿದೀವಿ DPS ಮಾಡ್ಕೊ ಹೋಗಿದಾರೆ ಇನ್ನ ಬಂದಿಲ್ಲ ಹೌದಾ ರೋಡ್ಗಳೆಲ್ಲ ಚೆನ್ನಾಗಿದಾವ ರೋಡ್ ಚೆನ್ನಾಗಿದೆ ರೋಡ್ ಚೆನ್ನಾಗಿ ಏನು ರೈತರ ನೀವು ಏನ್ ಬೆಳಿತೀರಿ ನಾವು ಈ ಸೊಪ್ಪು ವ್ಯಾಪಾರ ಹೂ ವ್ಯಾಪಾರ ಮಾಡ್ತೀನಿ ಅಲ್ಲ ರೈತರು ಏನಾದ್ರು ಭೂಮಿಲಿ ಬೆಳಿತೀರಾ ಏನ್ ಬೆಳಿತೀರಾ ನಮ್ಗೊಂದ್ ಸ್ವಲ್ಪ ಐತೆ ಹೆಚ್ಚಾಗಿಲ್ಲ ಸ್ವಲ್ಪ ಇದೆ ಸೊಪ್ಪು ಬೆಳಿತೀರಾ ಸೊಪ್ಪು ಗಿಪ್ಪು ಬೆಳಿತೀರಿ ತಗೊಬಂದ್ ಮಾರ್ತೀರಿ ಇಲ್ಲಿ ಹೌದಾ ರೇಷನ್ ಕಾರ್ಡ್ ಎಲ್ಲ ಆಯ್ತಾ ಕಾಸೆಲ್ಲ ಬಂದದಾ ಇದು ರುದ್ರಾಪಿ ದುಡ್ಡು ಬರ್ಲಿಲ್ಲ ಕಣಪ್ಪ ಯಾವ್ದು ರುದ್ರಾಪಿ ದುಡ್ಡು 2 ತಿಂಗಳು ರುದ್ರಾಪಿ ದುಡ್ಡು ಬಂದಿಲ್ಲ 3 ತಿಂಗಳು ತಗೊಂಡ್ ಬಂದಿಲ್ಲ 3 ತಿಂಗಳು ಬಂದಿಲ್ವಾ ಪೆನ್ಷನ್ ನಮ್ಮ ಯಜಮಾನಪ್ಪ ಸೊತ್ತಾಗೆ 16 ವರ್ಷ ಆಯ್ತು ಅದ್ರದ್ದು ಬಂದಿಲ್ಲ ಅವಾಗಿಂದ ಬರೀ ಕಷ್ಟ ಕಣಪ್ಪ ಅದೆಷ್ಟು ಬರುತ್ತೆ ಅದು 800 ರೂಪಾಯಿ ಒಡಲೆ ಎಲ್ಲ ಕಾಸು ಬರ್ತದವೋ ಗೊತ್ತಿಲ್ಲ ಇದು ಬತ್ತೈತೆ ಇದು ಗೃಹಲಕ್ಷ್ಮಿ ಬರ್ತೈತೆ ತಿಂಗಳು ಬರ್ತೈತಾ ಇಲ್ಲ ಅದು ಒಂದ್ 2 ತಿಂಗಳು ಬರ್ಬೇಕಾಯ್ತು 1 ತಿಂಗಳು ಬಂದೈತೆ ನಿಮ್ MLA ಯಾರು ಅಂತ ಗೊತ್ತಾ ನಿಮ್ಗೆ ಯಾರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ CM ಯೋಗೇಶ್ವರ್ ನಿಮ್ಗೆ ಸರಿ ಚೆನ್ನಾಗಿದ್ದೀರಾ ಏನವ ನೀನ್ ಹಿಂಗೆಲ್ಲ ಬಂದು ಇಲ್ಲಿ ಹಂಗೆಲ್ಲ ಕೇಳಬಾರ್ದು ಸರಿಯಾ ಯಾವೂರು ಅಲ್ಗುರು ಈಗ ಒಟ್ಟಿಗೆ ಮನೆ ಒಬ್ಬರೇ ಇರೋದ ನೀನು ನಿಮ್ಮ ಯಜಮಾನ್ರಿಲ್ವೇ ಸತ್ತೋದ್ರು 3 ತಿಂಗಳಾಯ್ತು 3 ತಿಂಗಳಾಯ್ತಾ ಏನಾಯ್ತು ಕಾಯಿಲೆ ಬಿದ್ದಿದ್ರು ಕಾಯಿಲೆ ಬಿದ್ದವ್ರ ಮನೆ ಇದೆಯಾ ಬಾಡಿಗೆ ಮನೆನಾ ಯಾರು ಮಕ್ಳಿಲ್ವೇ ಮಗ ಕುಡ್ಕ ಮಗನು ಕುಡ್ಕ ಡಾಕ್ಟ್ರಿ ತೋರ್ಸಿಲ್ವೇ ತೋರ್ಸಿದ್ರು ಕಾಸು ಬೇಕು ಕಾಸು ಕೇಳ್ತಾರ ಅದಕ್ಕೆ ನೀ ಭಿಕ್ಷೆ ಬಿಡಕ್ ಬಂದ್ಯಾ ಏನ್ ನಿಮ್ಮ ಹೆಸರು ಚಲುವಮ್ಮ ಯಾವೂರಂದ್ರೆ ಅಲ್ಗೂರು ನೋಡಿ ಅಲ್ಗೂರು ಚಲುವಮ್ಮ ಮಗ ಕುಡ್ದು ಲೈಫ್ ಹಾಳು ಮಾಡ್ಕೊಂಡವನೆ ತಾಯಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಭಿಕ್ಷೆ ಬೇಡ್ತಿದ್ದಾರೆ ನೋಡಿ ಎಂತೆಂಥವ್ರು ಸಿಗ್ತಾರೆ ನಮ್ಗೆ ಅಂತ ಇದು ಕಷ್ಟ ಸರ್ಕಾರ ಇಂಥವ್ರ ಕಡೆ ಗಮನ ಕೊಡ್ತಾ ಇದೆಯಾ ಅಥವಾ ಏನೋ ಬಿಡದಿಲೇನೋ ಮಾಡ್ತೀನಿ ಸಿಟಿ ಮಾಡ್ತೀನಿ ದೊಡ್ಡ ಸಿಟಿ ಮಾಡ್ತೀನಿ ಅದನ್ನ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಹೇಳ್ತಿದ್ರಲ್ಲ ಇಂಥವ್ರನ್ನೆಲ್ಲ ಎಷ್ಟು ಜನರು ಓಟ್ ಹಾಕ್ತೀಯಲ್ವ ನೀನು ನೀನು ಓಟ್ ಮಾತ್ರ ಚೆನ್ನಾಗಿ ಹಾಕ್ಸ್ಕೊತಾರ ನಿನ್ ಕಷ್ಟ ಯಾರಾದ್ರೂ ಬಂದು ಕೇಳೋರಾ ಯಾರು ಇಲ್ಲ ಕೇಳಲ್ಲ ಅದಕ್ಕೆ ನಿಮ್ಮಂಥವ್ರೆ ನಮ್ಮ ಗುರಿ ನಿಮ್ಮನ್ನ ನೋಡದೆ ಇನ್ ಯಾರನ್ನ ನೋಡ್ಬೇಕು ಸರಿ ಅಲ್ವಾ ಇವ್ರು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಬೀದಿ ನಿಂತ್ಕೊಂಡು ಭಿಕ್ಷೆ ಎತ್ತವ್ರಲ್ಲ ಇವತ್ತಿನ ಕಾಲದಲ್ಲಿ ಯಾರು ದುಡ್ಡು ಹಿಡ್ಕೊಂಡು ಕೂತಿರ್ತಾರ ಎಲ್ಲ ಫೋನ್ ಪೇ ಗೂಗಲ್ ಪೇ ಅನ್ಕೊಂಡು ಎಲ್ಲ ಈಗ ನಾವೇ ಇವ್ರಿಗೆ ಕೊಡಕ್ ಆಯ್ತಲ್ಲ ಪಾಪ ಅಲ್ಲೂ ಸಿಕ್ಕಿದ್ರು ನಮ್ಗೆ ಆಯ್ತಾ ಕಾಸು ಕೊಡಕ್ ಆಯ್ತಲ್ಲ ಯಾಕಂತಂದ್ರೆ ನಮ್ಮ ಹತ್ರ ಕಾಸು ಜೋಬಳಾಗ ಮಡಗಲ್ಲ ನಾವು ಎಲ್ಲ ಫೋನ್ ಪೇ ಗೂಗಲ್ ಪೇ ಅದ್ರೊಳಗೆ ಈಗ ಎಲ್ಲ ನಡೆಸ್ತಾ ಇರೋದು ಕಾಸು ಕೊಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅಂತಂದ್ರೆ ಮೊಬೈಲಲ್ಲಿ ಕಾಸಿದ್ರೆ ಯಾರು ಕೊಡರು
ಈಗ ನಿಮ್ಮ MLA ಯೋಗೇಶ್ವರ್ ಅವರು ಈ ಥರದವ್ರು ಸುಮಾರು ಜನ ಇದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ ಹುಡುಕಿದ್ರೆ ಸುಮಾರು ಜನ ಸಿಗ್ತಾರೆ. ಇಂಥವ್ರಿಗಾರು ಅನುಕೂಲ ಮಾಡ್ಕೊಡಿ ಅಂತ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊತಾ ಇದೀವಿ. ಮನೆ ಬಾಡಿಗೆ ಮನೆ ಜಾಗನಾರು ಇದ್ದದ ಹೋಗ್ಲಿ, ಏನು ಬಾಡಿಗೆ ಎಷ್ಟು ಕಟ್ಬೇಕವ? ತಿಂಗಳಿಗೆ 1,500. ತಿಂಗಳಿಗೆ 1,500. ಮನೆಯಲ್ಲಿರೋದು ಅಂದ್ರೆ ಅಲಗೂರು ಅಲ್ಗೂರು. ನಿಮ್ಮ ಹೆಸರು? ಚಲುವಮ್ಮ. ಅಲ್ಗೂರು ಚಲುವಮ್ಮಂಗೆ ಮನೆ ಮಾಡಿಕೊಟ್ರ ನಿಜವಾಗ್ಲೂ ನೀವು MLA ಅಂತ ಕರ್ಸ್ಕೊತೀರಿ. ಇಲ್ಲ ಅಂತಂದ್ರೆ ನೀವೆಲ್ಲ ಓಟ್ ಹಾಕ್ಸ್ಕೊಂಡು ಗೆಲ್ಲೋದಕ್ಕ ಯೋಗ್ಯತೆನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲಿ ಇದೇ ತರ ತುಂಬಾ ಜನ ಇದ್ದಾರೆ. ನಮ್ಮ ಕೈಗೆ ಇವ್ರು ಸಿಕ್ಕಿರ್ಬೋದು, ಸಿಗದೇ ಇರೋರು ಸುಮಾರು ಜನ ಇರ್ಬೋದು. ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ಅನುಕೂಲ ಮಾಡ್ಕೊಡೋದು ನಿಮ್ ಕರ್ತವ್ಯ. ಇಷ್ಟೂ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅಜ್ಜ ಹೇಳ್ದಂಗ ಎಲ್ಲ ಗೋರ್ಕ ಹೋಯ್ತಿದ್ದೀರಿ ಅಂತ ಅರ್ಥ. ಸರಿ, ನಮಸ್ಕಾರ. ಚೆನ್ನಾಗಿದ್ದೀರಾ? ಏನ ಹುಡುಗಿ, ಏನ್ ಹೆಸರು? ಅಯ್ಯೋ ನಾಚಿಕೆ ನೋಡು, ನಾಚಿಕೆ. ನಿಮ್ಮ ಅಮ್ಮನೇದು? ಸೇಮ್ ಅಮ್ಮನಂಗೆ ಇದೆಯಾ ಕಣ್, ತಗೋ ಪ್ರಿಂಟು. ಇದು ಅಜ್ಜಿನ? ಅದು ಪ್ರಿಂಟು, ಎಲ್ಲ ಮೂರು ಮಿಕ್ಸ್ ಆಗ್ಬಿಡದೆ. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು ಇವ್ರು ಅಂತನಾ? ಹೆಸರು ಕೇಳಿದ್ರೆ ಹೆಸರು ಹೇಳ್ಬೇಕು. ರೇಣುಕಾ ಎಲ್ಲಮ್ಮ. ಹೇಳಮ್ಮ. ಜಯಲಕ್ಷ್ಮಿ. ಅಲ್ಲೊಂದ್ ಜಯಲಕ್ಷ್ಮಿ, ಇಲ್ಲೊಂದ್ ಜಯಲಕ್ಷ್ಮಿ. ಜಯಲಕ್ಷ್ಮಿ ಅವ್ರು ಯಾವ್ರು? ನಮ್ದು ದೊಡ್ಡಬಳ್ಳೂರು. ಹೆಂಗದ ಊರು? ಊರು ಚೆನ್ನಾಗಿದೆ. ಅಡ್ಲ ಮೊಮ್ಮಗನೇವ? ಓ ಪಾಪ, ಬರೀ ಮೊಮ್ಮಗಳು ಮಾತ್ರ ಮಾತಾಡ್ತಾವ, ನನ್ ಕಡೆ ಬರ್ಲೇ ಇಲ್ವಲ್ಲ ಅಂತ ಅವ್ನು ಬೇಜಾರು ಮಾಡ್ಕೊಂಡು ಅವ್ನು ಮಾತಾಡ್ತಾವನೆ. ಚೆನ್ನಾಗಿದೆ ಊರು? ಅಭಿವೃದ್ಧಿ ಎಲ್ಲ ಚೆನ್ನಾಗಿದ್ದದ? ಏನು ಪ್ರಾಬ್ಲಮ್ ಇಲ್ವಾ? ಇವಾಗ ಎಲ್ಲ ಒಂದೊಂದಾಗ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಈಗ ಏನೇನ್ ಮಾಡ್ತಾವ್ರೆ? ಸದ್ಯಕ್ಕೆ ಇವಾಗ ಒಂದು ತಂಗುದಾಣೆ ಕಟ್ಟಿಸ್ಕೊಟ್ಟು ದೊಡ್ಡಮಳೂರಲ್ಲಿ. ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ, ಇವಾಗ ಕಟ್ಟಿಸಿದ್ದಾರೆ. ಆಮೇಲೆ ರೋಡ್ ಎಲ್ಲ ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಮಾಡ್ತಾವ್ರೆ. ಅದೇನೋ ಕಾಣೆ, ನಾನು ಓದಾಗಿಂದ ಈಗ ಮಾಡ್ತಾವ್ರೆ. ಈಗ ಎಲ್ಲರೂ ಹಂಗೆ ಹೇಳ್ತಾವ್ರಲ್ಲ, ಏನಾದ್ರು ಗೊತ್ತಾಗೋಯ್ತಾ? ನನ್ ಬತ್ತವನಿ ಎಲ್ಲ ಕೇಳ್ತಾವ್ನಿ ಅಂತ. ಈಗ ಮಾಡ್ತಾವ್ರೆ. ಮುಂಚೆ ಇರ್ಲಿಲ್ಲ. ಮುಂಚೆ ಬಸ್ ಸ್ಟ್ಯಾಂಡ್ ಇತ್ತು, ತಂಗುದಾಣೆ ಇರ್ಲಿಲ್ಲ. ಇದು ಊರಲ್ಲೆಲ್ಲ ನೀರೆಲ್ಲ ಟೈಮಿಗೆ ಬರ್ತಾಯ್ತಾ? ನೀರೆಲ್ಲ ಚೆನ್ನಾಗಿ ಬರ್ತದೆ. ಬೇರೆ ಏನು ಬೇಸಿಕ್ ಪ್ರಾಬ್ಲಮ್ಸ್ ಏನಿಲ್ಲ? ಬೇಸಿಕ್ ಪ್ರಾಬ್ಲಮ್ ಏನಿಲ್ಲ. MLA ಎಲ್ಲ ಕೈಗೆ ಸಿಗ್ತಾರಾ? ಸಿಗಲ್ಲ ಕೈಗೆ. ಸಿಕ್ಕಲ್ಲ. ರೈತರ ನೀವೇನು? ನಾವ್ ರೈತರೇನಿಲ್ಲ, ಜಮೀನ್ ಏನಿಲ್ಲ. ಮನೆ ಒಂದಿದೆ, ಅಂಚಿನ ಮನೆ ಒಂದಿದೆ, ನಮ್ದೇನು ಇದಿಲ್ಲ. ಮತ್ತೆ ವ್ಯವಹಾರ ನಮ್ಮ ಮಗ ಟೈಲರ್ ಕೆಲಸ ಮಾಡ್ತಾರೆ. ಬಿಸ್ನೆಸ್ ಏನು ಮಾಡಂಗಿಲ್ಲ. ಏನ್ ಓದ್ತದೆ? 5th ಸ್ಟ್ಯಾಂಡರ್ಡ್. ಚೆನ್ನಾಗಿ ಓದೋ. ಸರಿಯೇ? ಆಯ್ತು. ಅವ ಎಲ್ಲ ಓಡ್ಕ ಹೋದ್ರೆ ಬಿಟ್ಟಾರ ನಾನು. ಬಸ್ ಬಂದ್ರು ಬಿಡಕಿಲ್ಲ, ಏನ್ ಬಂದ್ರು ಬಿಡಕ್. ಅವಾಗಿಂದ ಮಾತಾಡ್ಸ್ಬೇಕು ಕಾಯ್ಕ ಕುಂತೀವಿ, ಓಡ್ತಾ. ಏನ್ ನಿಮ್ಮ ಹೆಸರು? ತಾಯಮ್ಮ. ಚೆನ್ನಾಗಿದ್ಯಾ? ಯಾವ್ರು? ಮಳ್ಳೂರ್ಪಟ್ನ. ಹೌದಾ? ಹೆಂಗದೆ ಊರು? ಚೆನ್ನಾಗದ. ಊರ್ ನಂಗದ್ರೆ ಚೆನ್ನಾಗದ ಅಂದ್ರ? ಊರ್ ನಂಗದೆ. ಊರ್ ನಂಗದ? ಮಳ್ಳೂರ್ಪಟ್ನ, ದೊಡ್ಡ ಮಳ್ಳೂರ್ಪಟ್ನ. ಅಲ್ಲ, ಅಭಿವೃದ್ಧಿ ಇಲ್ಲ. ಅಯ್ಯೋ, ಯಾವ ಅಭಿವೃದ್ಧಿಯೋ ಅವಜ್ಜಿ ಹೇಳುವಂಗೆ ಹೇಳ್ಬೇಕು ನೀವು. ಅಯ್ಯೋ, ಹೇಳ್ತಿರ್ತೇನೆ. ನಾನು ಹೇಳ್ತೀನಿ ಕೇಳಿರಾ? ಈಗ ಎಲ್ಲ ಬಿಟ್ಬಿಟ್ಟು ಗಂಡಸ್ರಿಗೆ ಮೊದ್ಲು ಫ್ರೀ ಮಾಡ್ರಿ, ಬಯಸ್ಕೋದ್ಬೇಡ್ದು. ಗಂಡಸರು ಬೈತಾರೆ, ಫ್ರೀ ಮಾಡ್ರಿ ಗಂಡಸರಿಗೆ. ಅದಕ್ಕೆ ನಿಮಗೆ ಫ್ರೀ ಕೊಟ್ಟೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರ? ಅದೇ ನಾನು ಈಗ ಕ್ಯಾನ್ಸಲ್ ಮಾಡ್ಬೇಕಾ? ನಮ್ಗೆ ಮಾಡ್ಬಿಡಿ. ಕ್ಯಾನ್ಸಲ್ ಮಾಡ್ಬೇಕು. ಯಾಕೆ? ಯಾಕೆಂದ್ರೆ ಬೈತಾರೆ ಗಂಡಸರು. ಈಗ ನೀವು ಬೈಯಕ್ ಶುರು ಮಾಡ್ತಿರಲ್ಲ? ನಾವಿಲ್ಲ, ನಾವು 3 ವರ್ಷ ಆಳಿವಲ್ಲ. ನಾವು 3 ವರ್ಷ ರಾಜಕೀಯ 3 ವರ್ಷ ನಡೆಸಿರಲ್ಲ ವ್ಯವಹಾರ. ನಾವು 3 ವರ್ಷ ಓಡಾಡಿವಲ್ಲ. ಈಗ ಯಾಕಂದ ಅಲ್ಲಿಗೆ ಸಮ ಅವ್ರು ಮಾತ್ರ ಅಧಿಕಾರ ಚೇಂಜ್ ಮಾಡ್ಕೊಂಡ್ರು, ಗಂಡಸರಿಗೂ ಕೊಟ್ಬಿಡಿ. ನಾವು ಗಂಡಸರು ಕೊಟ್ಟು ನೋಡಿ ಹೆಂಗ ಗಂಡಸರು ಫ್ರೀ ಆಗಿ ಕೊಡಕ್ ಇವ್ರು ರೆಡಿ ಅವರೇ ಬಿಟ್ಕೊಡಕ. ಅಲ್ಲಿ ಅವರು ಹೇಳ್ತಾರ ಅದ್ನೇ. ಬೈತಾರ ಬಾಯಿಗೆ ಬಂದಂಗ ಬೈಸ್ಕೊಬಿಡಿ. ಹೆಂಗ್ ಸತ್ಬಿಟ್ಟು ಸೀಟ್ ಎತ್ ಕುತ್ಕೋತೀವಿ, ಬಡ್ಡಿ ಮಾಡ್ದ. ನಾವು ದುಡ್ಡು ಕೊಟ್ಟು ಹೋಗೋರು ಸೀಟ್ ಬೇಡವೆ ನಮ್ಗೆ? ಅದ್ನ ನೀವು ಫ್ರೀ ಆಗಿ ನಿಂತ್ಕೊಳ್ಳಿ. ನಾವ್ ನಿಂತ್ಕೋತೀವಿ, ಕೆಲವ್ರು ನಿಂತ್ಕೋಬೇಕಲ್ಲ. ಕೆಲವ್ರು ನಿಂತ್ಕೋಬೇಕಲ್ಲ, ಹೋಗಯ್ಯ ಅಂತಾರ. ಮುಂಗಿರೋ ಬುದ್ಧಿ ಬೇರೆಯವ್ರಿಗಿಲ್ಲ. ಹೋಗ್ಲಿ. ಹೆಂಗೆ ನಿಮ್ MLA ಕೆಲಸ ಮಾಡಿಸ್ತಾರ? ಅಯ್ಯೋ, ಒಂದ್ ಕೆಲ್ಸಕ್ಕೆ ಬೆಂಕಿ ಸಿಗಾಕ್ತು. ಅದಕ್ಕ ಹಿಂಗ ಅನ್ಬಿಟ್ರೆ ಅದು ಕಣಕ. ಅಲ್ಲ, ಕೆಲ್ಸಕ್ಕೆ ಅವನು ಇವತ್ ಬರ್ತಾನೆ. ಎಲ್ಲೋವ ನಿನ್ ದಮ್ಮಯ್ಯ ಅಂತ. ದಮ್ಮಯ್ಯ ಅಂತ ಓಟಕ್ಕೂ ತಾಯವ ಬರೀ ಕೇಳದೆಯ. ಆಮೇಲೆ ಓಟ್ ಹಾಕಿದ್ಮೇಲೆ ತಾಯವನು ಇಲ್ಲ, ಚನ್ನಪಟ್ಟಣ ಸೇರ್ಕೋತಾರೆ. ಅದೇ ಬಟ್ಕೊಳ್ಳೆ ಇರ್ತಾವಲ್ಲ. ಕಾಸೆಲ್ಲ ಬರ್ತೈತಾ? 2000 ಇನ್ನೂ ಹಾಕ್ಲಿಲ್ಲ ಈಗ. ಬೇಕೆ? ಯಾಕೆಂದ್ರೆ ಅದಕ್ಕೆ ಬೈಯೋದಿಲ್ವೇ? ಅಯ್ಯೋ, ಮಂತ್ರ ಅದಕ್ಕೂ ಬೈತಾರೆ. ತಗೋತಿರಲ್ಲ, ಹೋಗ್ರಿ. ಬಿಟ್ಕೊಡ್ತೀರಾ ಗಂಡಸರಿಗೆ? ತಕೊಳ್ಳಿ ಅವ್ರಿಗೆ, ಅದಕ್ಕೂ ರೆಡಿ. ಅದನ್ನೇ ತಗೊಂಡ್ ಹಂಗೆ ಬಾರ್ ಕಡೆಗೆ ಬೈತಾರೆ. ಎಲ್ಗಾರ ಒಲಿ ಬಿಡಿ, ಬಾರ್ಗಾರ ಒಲಿ, ಗುಂಡಿಗಾರ ಒಲಿ, ಎಲ್ಲಿಗಾರ ಹೋಗಿ. ಆಯ್ತು. ಊರೆಲ್ಲ ಚೆನ್ನಾಗಿತ್ತ? ನೀರಿಗೆಲ್ಲ ಬಂದಿತ್ತ? ಸ್ವಂತ ಮನೆನ ಬಾಡಿಗೆ ಮನೆ? ಯಾವ ಮನೆ? ಸ್ವಂತ ಮನೆ. ಸ್ವಂತ ಮನೆ. ನಮ್ಮ ಮನೆಯವ್ರು ಕಟ್ಬಿಟ್ಟು. ಊರಲ್ಲೆಲ್ಲ ಚರಂಡಿ ಇರಲ್ಲ ಚೆನ್ನಾಗಿತ್ತಾ? ಅದ್ಯಾಕ ಬಾ. ಓ ಹಂಗ. ಸರಿ, ಆಯ್ತು. ಸರಿ ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಜ್ಯೋತಿ. ಜ್ಯೋತಿ ಅವ್ರೆ,
ಏನ್ ಗೃಹ ಜ್ಯೋತಿ ಫ್ರೀಯಾಗಿ ಸಿಗ್ತದ್ಯಾ ಇಲ್ವಾ ಜ್ಯೋತಿ ಅವ್ರಿಗೆ? ಸಿಗ್ತಿದೆ, ಕರೆಂಟ್ ಬಿಲ್ ಗೃಹ ಜ್ಯೋತಿ ಅಂದ್ರೆ ಎಲ್ಲ ಕರೆಂಟ್ ಬಿಲ್ ಸಿಗ್ತಿದೆ, ಎಲ್ಲ ಸಿಗ್ತಿದೆ. ಎಲ್ಲ ಸಿಗ್ತದ್ಯಾ? ಕರೆಂಟ್ ಬಿಲ್ ಫ್ರೀ ಬರ್ತಾ ಇದ್ಯಾ? ಜೀರೋ ಬಿಲ್ಲ? ಯವ್ವಾ ಅದೇಂಗದು ಈಗಲೂ ಕಂಟಿನ್ಯೂ ಆಗ್ತಾ ಇದೆ ನಿಮ್ಗೆ ಜೀರೋ ಬಿಲ್ಲು? ಬರ್ತಾ ಇದೆ ಒಟ್ಟು. ಓ ಈಗೆಲ್ಲ ಬೇರೆಯವ್ರಿಗೆಲ್ಲ ಇಲ್ಲ ಅಂತ. ಏನಂತೀರಿ? ಏನ್ ಸಮಾಚಾರ? ಊರ್ ಯಾವ್ದು? ಮದ್ದೂರ್ ಹತ್ರ ಬೆಸಗ್ರಹಳ್ಳಿ ಅವರು. ಇಲ್ಲಿಗೆ ಬರಲ್ವ? ಚನ್ನಪಣ್ಣಕ್ಕೆ ಸೇರೋದಿಲ್ವಿ ನೀವು? ವಾ ನಾವು ಕೆಂಗಲಕ್ಕೆ ಬಂದಿದ್ದೀವಿ. ಚನ್ನಪಣ್ಣ ಕ್ಷೇತ್ರಕ್ಕೆ ಅಲ್ವೇ ನಿಮ್ದು? ಅಲ್ಲ. ನಿಮ್ಮ ಎಮ್ ಎಲ್ ಎ ಯೋಗೇಶ್ವರ್ ಅಲ್ಲ, ಅಲ್ಲ. ನಿಮ್ಮ ಎಮ್ ಎಲ್ ಎ ಉದಯಗೌಡ್ರು ಅಲ್ವೇ? ಸರಿ ಬಿಡಿ. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇದು ಚನ್ನಪಟ್ಟಣದ ಜನರ ಮಹಾಶಯ ಮತ್ತು ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಂಥ ರೀತಿ. ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಎಮ್ ಎಲ್ ಎ ಕೇವಲ ನೀರಾವರಿಯನ್ನು ಚೆನ್ನಾಗಿ ಮಾಡಿದ್ರು, ಆದರೆ ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಮಾಡಬೇಕಾದಂಥ ಯೋಜನೆಗಳು ಕೂಡ ಇದೆ. ಅಷ್ಟೇ ಅಲ್ಲ, ಜೊತೆಗೆ ಬರಬೇಕಾದಂಥ ಅನುದಾನವೂ ಕೂಡ ಸರಿಯಾದ ಮಟ್ಟಕ್ಕೆ ಬಂದಿಲ್ಲ. ಹಾಗಾಗಿ ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಚನ್ನಪಟ್ಟಣ ಅಭಿವೃದ್ಧಿ ಇನ್ನಷ್ಟು ಆಗಬೇಕಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ CP ಯೋಗೇಶ್ವರ್ ಅವರೇ, ಇನ್ನೂ 2 ವರ್ಷ ಟೈಮ್ ಇದೆ ನಿಮಗೆ, ಮಾಡಿ ನಿಮ್ಮ ಒಂದು ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಜನರಿಗೆ ಅನುಕೂಲ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಏರಿಯಾದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.